ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವಾಯ್ಸ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಳೆದ ಕೆಲವು ವರ್ಷಗಳಿಂದ ಈ ನಿಖಿಲ್ ಎಲ್ಲಿದ್ಯಪ್ಪ ಅನ್ನುವಂತ ಒಂದು ಸ್ಲೋಗನ್ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಜನ ಎಲ್ಲ ಅದನ್ನೇ ಇಟ್ಕೊಂಡು ಟ್ರೋಲ್ ಮಾಡೋದೇನು ಬಿಡೋದೇನು. ಈಗ ಹೊಸ ಟ್ರೋಲ್ ಏನ್ ಗೊತ್ತಾ, ಪ್ರಜ್ವಲ್ ಎಲ್ಲಿದ್ಯಪ್ಪ ಅಂತ. ಪ್ರಜ್ವಲ್ ಎಲ್ಲಿದ್ಯಪ್ಪ ಆಯ್ತು, ಈಗ ಪ್ರಜ್ವಲ್ ಭಾರತಕ್ಕೆ ಬಂದು ಲ್ಯಾಂಡ್ ಆಗೋ ಪರಿಸ್ಥಿತಿನೂ ಆಯ್ತು. ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ, ನಿಜವಾಗ್ಲೂ ಪ್ರಜ್ವಲ್ಗೆ ನ್ಯಾಯ ಸಿಗುತ್ತಾ, ಅಥವಾ ಸಂತ್ರಸ್ತೆಯರಿಗೆ ನ್ಯಾಯ ಸಿಗುತ್ತಾ, ಅಥವಾ ಏನಾಗತ್ತೆ? ಈ ಪ್ರಶ್ನೆ ನಿಮ್ಮೆಲ್ರಿಗೂ ಕಾಡ್ತಾ ಇರ್ಬೋದಲ್ವಾ. ನನ್ನ ಪ್ರಕಾರ ನಿಜ ಹೇಳ್ತೀನಿ ಕೇಳಿ. ಪ್ರಜ್ವಲ್ 36 ದಿನ ಜರ್ಮನಿಯಲ್ಲಿ ಸೇಫ್ ಆಗಿ ಕೂತು ಈಗ ಇಲ್ಲಿ ಬರ್ಬೇಕಾದ್ರೆ ಈ ತರದ್ದು ಪಬ್ಲಿಸಿಟಿ ತಗೋ ಬರ್ತಾ ಇದ್ದಾನೆ ಅಂತಂದ್ರೆ, ಯಾವ ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 2 ಗಿದೆ ಪ್ರಾಬಬ್ಲಿ ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿರೋ ಒಂದು ಟೈಮ್ ಬಿಟ್ರೆ ಯಾವತ್ತೂ ಆ ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಅಷ್ಟು ಕ್ಯಾಮರಾಗಳು, ಅಷ್ಟು ಮೀಡಿಯಾಗಳು ಕೂತೇ ಇರಲ್ಲ. ಒಂದೊಳ್ಳೆ ಕೆಲಸ ಮಾಡಿದಾಗ ಕ್ಯಾಮರಾ ಮೀಡಿಯಾ ಎಲ್ಲ ಬರುತ್ತೆ, ಇನ್ನೊಂದು ಕುಕೃತ್ಯ ಮಾಡಿದಾಗ ಬರುತ್ತೆ. ಆದ್ರೆ ನನ್ನ ಪ್ರಶ್ನೆ ಈ ಮಾಧ್ಯಮಗಳಿಗೆ ಏನಂತಂದ್ರೆ, ಕುಕೃತ್ಯ ಮಾಡಿರುವಂತ ವ್ಯಕ್ತಿಯನ್ನ ಅಷ್ಟು ತೆಗೆದು 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 ಜನಕ್ಕೆ ತೋರಿಸ್ತಾ ಇದೀರಲ್ಲ. ಏನು ನೋಬೆಲ್ ಪ್ರಶಸ್ತಿ ಪಡೆದವನ ಪ್ರಜ್ವಲ್ ರೇವಣ್ಣ? ಇಲ್ಲ ಅಲ್ವಾ? ಮತ್ತ್ಯಾಕೆ ಅವನಿಗೆ ಅಷ್ಟೊಂದು ಫೋಕಸ್ ಕೊಟ್ಟು 2600 ಜನ ಹೆಣ್ಣು ಮಕ್ಕಳನ್ನ ರೇಪ್ ಮಾಡದಂತಹ ವ್ಯಕ್ತಿಯನ್ನ ನಾವು ಇವತ್ತು ಸೆರೆ ಹಿಡಿತಿದ್ದೇವೆ ನಮ್ಮ ಕ್ಯಾಮರಾದಲ್ಲಿ ಅನ್ನುವಂಥದ್ದನ್ನ ಯಾಕೆ ಪಬ್ಲಿಸಿಟಿ ಕೊಡ್ತಿದ್ದೀರಾ? ಎವ್ರಿ ಪಬ್ಲಿಸಿಟಿ ಇಸ್ ಅ ಪಬ್ಲಿಸಿಟಿ, ನೆಗೆಟಿವ್ ಆರ್ ಪಾಸಿಟಿವ್. ಬಟ್ ಇಂಥವನಿಗೆ ಯಾಕೆ ಪಬ್ಲಿಸಿಟಿ ನಿಮ್ಮಿಂದ? ಈ ವಿಚಾರವನ್ನ ಯಾಕೆ ಅರ್ಥ ಮಾಡ್ಕೊಂತಿಲ್ಲ? ಒಂದು ವಿಚಾರ. ಮತ್ತೊಂದು ವಿಚಾರ ಏನಂತಂದ್ರೆ, ನಿಜವಾಗ್ಲೂ ಭಾರತದಲ್ಲಿ ಸಮಾನತೆ ಅನ್ನುವಂಥದ್ದು ಬದುಕಿದೆಯಾ? ನನಗಂತೂ ಸಿಕ್ಕಾಪಟ್ಟೆ ಡೌಟ್ ಇದೆ. ಯಾಕಂದ್ರೆ ಕೆಲವರು ಈಗ ಮಾಧ್ಯಮದಲ್ಲೇ ಕೆಲವರು ಹೇಳ್ತಾ ಇದ್ದಾರೆ, ಅದ್ರ ಪ್ರಕಾರವೇ